ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 65ರವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 66ರಿಂದ ಪೇಜ್ ನಂಬರ್ 69ರವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 66 ಗಮನಿಸಿ. ದೊಡ್ಡ ಸಂಖ್ಯೆಗಳ ಅಧ್ಯಾಯದಲ್ಲಿ ನಾವು 23 ನೂರುಗಳನ್ನು ಹೇಗೆ ಬರೆಯುವುದೆಂದು ಕಲಿತಿದ್ದೇವೆ. ಇಲ್ಲಿ 23 ನೂರುಗಳು ಎಂದರೆ 2300 ಎಂದು ಅರ್ಥ. ಈಗ ನಾವು 23 ನೂರುಗಳು ಅಥವಾ 2300 ಎರಡು ರೀತಿಯಲ್ಲಿ ಬರೆಯಬಹುದು. ಇಲ್ಲಿ ನೋಡಿ, ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಬಿಡಿ 10, 100, 1000 ಇದು ಸ್ಥಾನ ಬೆಲೆ ಪಟ್ಟಿಯಾಗಿದೆ. ಸ್ಥಾನ ಬೆಲೆ ಪಟ್ಟಿಯಲ್ಲಿ 100 ಇರುವ ಜಾಗದಲ್ಲಿ 23 ಎಂದು ಕೊಟ್ಟಿದ್ದಾರೆ, ಅಂದರೆ 23 ನೂರುಗಳು ಎಂದು ಅರ್ಥ. ಇದೇ 2300 ನಾವು ಈ ರೀತಿಯಾಗಿಯೂ ಕೂಡ ಬರೆಯಬಹುದು. ಅಂದರೆ ಇಲ್ಲಿ ಬಿಡಿ ಜಾಗದಲ್ಲಿ 0, 10ರ ಜಾಗದಲ್ಲಿ 0, 100ರ ಜಾಗದಲ್ಲಿ 3 ಇದೆ. 2300 ಎಂದರೆ 100ರ ಜಾಗದಲ್ಲಿ 3 ಮತ್ತು 1000ದ ಜಾಗದಲ್ಲಿ ನೀವು 2 ಬರೆಯಬೇಕು. 2300 ಆಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, 230 ಬರೆದಿದ್ದಾರೆ. 230 ಎಂದರೆ 230ರಲ್ಲಿ 23 ಹತ್ತುಗಳನ್ನು ನೀವು ನೋಡಬಹುದು. 23 ಗುಣಿಸು 10 ಎಂದರೆ 230 ಆಗುತ್ತದೆ. ಆದ್ದರಿಂದ ಇಲ್ಲಿ 10 ಇರುವ ಜಾಗದಲ್ಲಿ 23 ಹತ್ತುಗಳು ಎಂದರೆ 230. ನಂತರ ನಾವು 230 ಇನ್ನೊಂದು ವಿಧಾನದಲ್ಲಿ ಬರೆಯುವಾಗ 100ರ ಜಾಗದಲ್ಲಿ 2 ಅಂದರೆ 200 ಎಂದರೆ 100ರ ಜಾಗದಲ್ಲಿ 2, 10ರ ಜಾಗದಲ್ಲಿ 3 ಮತ್ತು ಬಿಡಿ ಜಾಗದಲ್ಲಿ 0 ಈ ರೀತಿಯಾಗಿಯೂ ಕೂಡ ಬರೆಯಬಹುದು. ಮುಂದೆ ನೋಡಿ, ನಾವು 234 10ನೇ ಬಿಂದುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯುವುದು ಹೇಗೆ. ಇಲ್ಲಿ ಮೇಲೆ ನೋಡಬಹುದು, ಪೂರ್ಣ ಸಂಖ್ಯೆಗಳನ್ನು ಕೊಟ್ಟಿದ್ದರು. ಈಗ ಇಲ್ಲಿ ನಾವು 234 10ನೇ ಒಂದನ್ನು ದಶಮಾಂಶ ರೂಪದಲ್ಲಿ ಹೇಗೆ ಬರೆಯುವುದು ಎಂದು ನೋಡೋಣ. ನೋಡಿ, 234 10ನೇ ಒಂದು ಅಂದರೆ 10ನೇ ಒಂದರ ಜಾಗದಲ್ಲಿ ನಾವು 1 ಇರುವ ಜಾಗದಲ್ಲಿ 234 ತೆಗೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ 10ನೇ 234. 234 ಇಲ್ಲಿ 200 + 30 + 4 ಅಂದರೆ 234 ಆಗುತ್ತದೆ. ಈ ರೀತಿಯಾಗಿ ವಿಭಾಗಿಸಿದ್ದಾರೆ. ಈ ವಿಭಾಗಿಸಿದಂತಹ ಎಲ್ಲ ಸಂಖ್ಯೆಗಳಿಗೂ ಕೂಡ ನಾವು ಪುನಃ 10ರಿಂದ ಭಾಗಿಸಿದ್ದೇವೆ. ಅಂದರೆ 200/10, 30/10 + 4/10 ಅಂದರೆ 10ನೇ 200, 10ನೇ 30 ಮತ್ತು 10ನೇ 4 ಆಗಿದೆ. ಈಗ ಇಲ್ಲಿ ನೋಡಿ, 200/10 ಎಂದರೆ 10 1 10, 10 20 200 ಆದ್ದರಿಂದ 20 ಬಂದಿದೆ. ಪ್ಲಸ್ 10 1 10, 10 3 30 ಆದ್ದರಿಂದ 3 ಬಂದಿದೆ. ಪ್ಲಸ್ 10ನೇ 4 ಹಾಗೆ ಇರಲಿ. ಈಗ ನೀವು ಇಲ್ಲಿ ಗಮನಿಸಬೇಕಾಗುವಂತಹ ಅಂಶ ಏನೆಂದರೆ 20 ಇದು 10ರ ಸ್ಥಾನದಲ್ಲಿದೆ. 3 ಎಂದರೆ ಬಿಡಿ ಸ್ಥಾನ. 10ನೇ ಒಂದರ ಜಾಗದಲ್ಲಿ 10ನೇ 4 ಇದೆ. ಅಂದರೆ 10ನೇ ಒಂದರ ಜಾಗದಲ್ಲಿ ನೀವು 4 ಬರೆಯಬೇಕು. ಬರೆಯುವಾಗ 23 ಅಂದರೆ 10ರ ಜಾಗದಲ್ಲಿ 2, ಬಿಡಿ ಜಾಗದಲ್ಲಿ 3 ಬಿಂದು 10ನೇ ಒಂದರ ಜಾಗದಲ್ಲಿ ನೀವು 4 ಬರೆಯಬೇಕಾಗುತ್ತದೆ. ಆದ್ದರಿಂದ 23.4 ಆಗಿದೆ. ಇದನ್ನೇ ಇಲ್ಲಿ ದಶಮಾಂಶ ರೂಪವನ್ನು ನಾವು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆಯುವಾಗ ಇಲ್ಲಿ ದಶಮಾಂಶ ರೂಪದ ಸ್ಥಾನ ಬೆಲೆ ಪಟ್ಟಿಯಲ್ಲಿ ನೀವು ನೋಡಬಹುದು, ಬಿಡಿ 10 100 ಮತ್ತು ಬಲಗಡೆಯಲ್ಲಿ 10ನೇ 1 ಮತ್ತು 100ನೇ 1 ಎಂದು ತೆಗೆದುಕೊಳ್ಳುತ್ತೀರಿ. ಬರೆಯಿರಿ. 10ರ ಜಾಗದಲ್ಲಿ 2, ಬಿಡಿ ಜಾಗದಲ್ಲಿ 3 ಮತ್ತು 10ನೇ 1ರ ಜಾಗದಲ್ಲಿ 4 ಇದೆ. 4 ಮಧ್ಯದಲ್ಲಿ ಇಲ್ಲಿ ನೀವು ಬಿಂದುವನ್ನು ಬರೆಯುತ್ತೀರಿ. ಮುಂದಿನ ಪ್ರಶ್ನೆ ನೋಡಿ, ಈ ಪ್ರಮಾಣಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಈಗ ನಾವು ಇದೇ ರೀತಿಯ ಪ್ರಮಾಣಗಳನ್ನು ಅಂದರೆ ದಶಮಾಂಶ ರೂಪದಲ್ಲಿ ಬರೆಯಬೇಕು. ಎ ಪ್ರಶ್ನೆ 234 100ನೇ ಒಂದುಗಳು. ಬಿ ಪ್ರಶ್ನೆಯಲ್ಲಿ 105 10ನೇ ಒಂದುಗಳು. ಇಲ್ಲಿ ನೀವು ಗಮನಿಸಿ, ಎ 234 100ನೇ ಒಂದುಗಳು ಎಂದರೆ 100ನೇ ಒಂದರ ಜಾಗದಲ್ಲಿ ಅಂದರೆ 100ನೇ 234 ಎಂದು ನಾವು ತೆಗೆದುಕೊಳ್ಳಬೇಕು. ನಂತರ ಬಿ ಪ್ರಶ್ನೆಯಲ್ಲಿ 105 10ನೇ 1 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 10ನೇ 105 ಎಂದು ನಾವು ತೆಗೆದುಕೊಳ್ಳಬೇಕು. ಈಗ ಲೆಕ್ಕ ಬಿಡಿಸೋಣ. ಈಗ ನೋಡಿ, ಎ 234 100ನೇ ಒಂದುಗಳು. ಈಗ ನಾವು 100ನೇ ಒಂದನ್ನು ಬರೆಯುವಾಗ 100ನೇ ಒಂದರ ಜಾಗದಲ್ಲಿ 234 ತೆಗೆದುಕೊಳ್ಳಬೇಕು. ಆದ್ದರಿಂದ 100ನೇ 234 ಎಂದು ಬರೆದುಕೊಳ್ಳಿ. ಈಗ ಇಲ್ಲಿ ನಾವು 234 200 + 30 + 4 234 ಆಗುತ್ತದೆ. ಆದ್ದರಿಂದ 200 + 30 + 4 ಎಂದು ತೆಗೆದುಕೊಂಡಿದ್ದೇವೆ. /100 ಹಾಗೆ ಬರೆಯಿರಿ. 200/100, 30/100 ಮತ್ತು 4/100 ಆಗಿದೆ. ಈಗ ನೋಡಿ, 100 1 100, 100 2 200 2 ಬಂದಿದೆ 2 ಪ್ಲಸ್
ಇಲ್ಲಿ 1 0 ಕ್ಯಾನ್ಸಲ್ ಮಾಡಿದಾಗ 3/10 ಉಳಿಯಿತು. ಇಲ್ಲಿ 4/100 ಹಾಗೆ ಬರೆಯೋಣ. ಈಗ ಇಲ್ಲಿ ನೀವು ಗಮನಿಸಬಹುದು 10ನೇಯ 3 100ನೇಯ 4 ಅಂದರೆ ಇಲ್ಲಿ 2 ಬಿಡಿ ಸ್ಥಾನವಾಗಿದೆ. 2 ಎಂದು ಬರೆಯಿರಿ. ಬಿಂದು 10ನೇಯ 1ರ ಜಾಗದಲ್ಲಿ ಅಂದರೆ ಬಿಂದುವಿನ ನಂತರ ನಾವು 10ನೇ 1ನೇ ಜಾಗ ಎಂದು ಇದನ್ನು ಕರೆಯುತ್ತೇವೆ. ಇದು 100ನೇ 1ರ ಜಾಗವಾಗಿದೆ. ಆದ್ದರಿಂದ 10ನೇಯ 3 ಇದೆ. ಆದ್ದರಿಂದ 3ಅನ್ನು 10ನೇ 1ರ ಜಾಗದಲ್ಲಿ ಬರೆಯಿರಿ. ನಂತರ 100ನೇ 1ರ ಸ್ಥಾನದಲ್ಲಿ 4 ಇದೆ. 4 ಎಂದು ನೀವು ಬರೆಯಬೇಕು. ಉತ್ತರ 2.34 ಆಗಿದೆ. ಈಗ ಬಿ ಪ್ರಶ್ನೆಯಲ್ಲಿ 105 10ನೇ 1 ಭಾಗ, ಇಲ್ಲಿ ನೋಡಿ 10ನೇ 1 ಭಾಗ ಎಂದು ಕೊಟ್ಟಿದ್ದರಿಂದ 10ನೇಯ 1ರ ಜಾಗದಲ್ಲಿ ನಾವು 105 ಎಂದು ತೆಗೆದುಕೊಳ್ಳಬೇಕು. ಪುನಃ ಇಲ್ಲಿ 105ಅನ್ನು 100 + 5 ಎಂದು ವಿಭಾಗಿಸೋಣ. 10 ಹಾಗೆ ಇರಲಿ. 100/10 + 5/10 ಆಗಿದೆ. ಈಗ ನೋಡಿ ಇಲ್ಲಿ 10 1 10 10 10 100 10 ಬಂದಿದೆ. 10 ಹಾಗೆ ಇರಲಿ. ಪ್ಲಸ್ 10ನೇಯ 5 ಅಂದರೆ 10ನೇ 1ರ ಜಾಗದಲ್ಲಿ 5 ಬಂದಿದೆ. ಆದ್ದರಿಂದ ಬಿಂದುವಿನ ನಂತರದ ಸ್ಥಾನ 10ನೇ 1ರ ಸ್ಥಾನ, ಅಲ್ಲಿ 5 ಬಂದಿದೆ. 5 ಎಂದು ಬರೆದುಕೊಳ್ಳಿ. 10.5 ಆಯಿತು. ಮುಂದೆ ನೋಡಿ ಅಳತೆಯ ಮಾನಗಳು ಎಂದು ಕೊಟ್ಟಿದ್ದಾರೆ. ಉದ್ದದ ಪರಿವರ್ತನೆ. ನಾವು ಕೆಲವು ವರ್ಷಗಳಿಂದ ಉದ್ದವನ್ನು ಅಳೆಯಲು ಅಳತೆ ಪಟ್ಟಿಯನ್ನು ಬಳಸುತ್ತಿದ್ದೇವೆ. ನೀವು ಸ್ಕೇಲ್ ಅನ್ನು ಗಮನಿಸಬಹುದು. ಅದರಲ್ಲಿ 1 ಸೆಂಟಿಮೀಟರ್ನಲ್ಲಿ ನೀವು 10 ವಿಭಾಗಗಳನ್ನು ಗಮನಿಸಬಹುದು. ಆ 10 ವಿಭಾಗಗಳನ್ನು ಒಂದೊಂದನ್ನು ಕೂಡ 1 ಮಿಲಿಮೀಟರ್ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ 1 ಸೆಂಟಿಮೀಟರ್ನಲ್ಲಿ 10 ಮಿಲಿಮೀಟರ್ಗಳಿವೆ. ಈಗ ನಾವು 1 ಮಿಲಿಮೀಟರ್ ಎಂದರೆ ಎಷ್ಟು ಸೆಂಟಿಮೀಟರ್ ಎಂದು ಕಂಡುಹಿಡಿಯುವಾಗ ಇಲ್ಲಿ 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್. ಆದ್ದರಿಂದ 1 ಮಿಲಿಮೀಟರ್ಗೆ ನಾವು ಎಷ್ಟು ಸೆಂಟಿಮೀಟರ್ ಎಂದು ಕಂಡುಹಿಡಿಯುವಾಗ 10ರಿಂದ ಭಾಗಿಸಬೇಕು. ಏಕೆಂದರೆ 10 ಮಿಲಿಮೀಟರ್ ಎಂದರೆ 1 ಸೆಂಟಿಮೀಟರ್ ಆಗಿದೆ. ಆದ್ದರಿಂದ 1 ಮಿಲಿಮೀಟರನ್ನು ನಾವು ಕಂಡುಹಿಡಿಯುವಾಗ 1ಅನ್ನು 10ರಿಂದ ಭಾಗಿಸಬೇಕು. 1/10 ಮಾಡಿದಾಗ ದಶಮಾಂಶ ರೂಪದಲ್ಲಿ ನಾವು 0.1 ಸೆಂಟಿಮೀಟರ್ ಎಂದು ಬರೆಯುತ್ತೇವೆ. ಆದ್ದರಿಂದ 1 ಸೆಂಟಿಮೀಟರ್ನ 10ನೇಯ 1 ಭಾಗ ಎಂದು ಕೂಡ ನಾವು ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ 5 ಮಿಲಿಮೀಟರ್ ಎಂದರೆ ಎಷ್ಟು ಮತ್ತು ಬಿ 12 ಮಿಲಿಮೀಟರ್ ಎಂದರೆ ಎಷ್ಟು ಎಂದು ಕೊಟ್ಟಿದ್ದಾರೆ. 5 ಮಿಲಿಮೀಟರ್ ಮಾಡುವಾಗ ನಾವು ಪುನಃ 5/10 ಎಂದು ಮಾಡೋಣ. 0.5 ಸೆಂಟಿಮೀಟರ್ ಆಗಿದೆ. 12 ಮಿಲಿಮೀಟರ್ ಎಂದರೆ ಇಲ್ಲಿ 12ಅನ್ನು ನಾವು 10 ಮಿಲಿಮೀಟರ್ ಪ್ಲಸ್ 2 ಮಿಲಿಮೀಟರ್ ಎಂದು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ 10 ಮಿಲಿಮೀಟರ್ ಎಂದರೆ 1 ಸೆಂಟಿಮೀಟರ್ ಆಗುತ್ತದೆ. ಆದ್ದರಿಂದ 10 ಮಿಲಿಮೀಟರ್ ಇರುವ ಜಾಗದಲ್ಲಿ 1 ಸೆಂಟಿಮೀಟರ್ ಪ್ಲಸ್ 2 ಮಿಲಿಮೀಟರನ್ನು ನಾವು ಬದಲಾಯಿಸಿದಾಗ 2/10 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಇಲ್ಲಿ 10 ಮಿಲಿಮೀಟರ್ = 1 ಸೆಂಟಿಮೀಟರ್ ಆಗಿರುತ್ತದೆ. 1 ಸೆಂಟಿಮೀಟರ್ಗೆ 1 ಸೆಂಟಿಮೀಟರ್ ಹಾಗೆ ಇರಲಿ. 1 ಬಿಂದು 10ನೇ 1ರ ಜಾಗದಲ್ಲಿ 2 ಇದೆ. 1.2 ಸೆಂಟಿಮೀಟರ್ ಆಯಿತು. ನಂತರ ಮುಂದೆ ನೋಡಿ 5.6 ಸೆಂಟಿಮೀಟರ್ ಎಂದರೆ ನಾವು ಮಿಲಿಮೀಟರ್ನಲ್ಲಿ ಬರೆಯುವಾಗ 5.6 ಸೆಂಟಿಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್ ಎಂದು ಕೊಟ್ಟಿದ್ದಾರೆ. ಪ್ರತಿ ಸೆಂಟಿಮೀಟರ್ಗೆ 10 ಮಿಲಿಮೀಟರ್ ಆಗುವುದರಿಂದ ನಾವು ಈಗ 5.6 ಸೆಂಟಿಮೀಟರ್ ಅಂದರೆ 5 ಮತ್ತು 0.6 ಈ ರೀತಿಯಾಗಿ ನಾವು ಸೇರಿಸಬೇಕು. ಇದು 56 ಮಿಲಿಮೀಟರ್ ಆಗುತ್ತದೆ. ಮುಂದೆ ನೋಡಿ ಮುಂದಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಇಲ್ಲಿ ನಾವು ಮಿಲಿಮೀಟರನ್ನು ಸೆಂಟಿಮೀಟರ್ಗೆ ಮತ್ತು ಸೆಂಟಿಮೀಟರ್ಗಳನ್ನು ಮಿಲಿಮೀಟರ್ಗೆ ಬದಲಾಯಿಸಿ ಬರೆಯಬೇಕು. ಇಲ್ಲಿ ನಾವು ಮೊದಲೇ ಕಲಿತಿದ್ದೇವೆ 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್. ಆದ್ದರಿಂದ ಇಲ್ಲಿ ಕೊಟ್ಟಿರುವಂತಹ ಖಾಲಿ ಜಾಗಗಳನ್ನು ನಾವು ತುಂಬುವಾಗ ಒಂದು ಅಂಶವನ್ನು ಗಮನಿಸಬೇಕು. 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್ ಆಗಿದೆ. ಆದ್ದರಿಂದ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳಿಗೆ ನಾವು ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇರಿಸಬೇಕಾಗುತ್ತದೆ. ಇಲ್ಲಿ ನೋಡಿ 12 ಮಿಲಿಮೀಟರ್ ಎಂದು ಕೊಟ್ಟಿದ್ದಾರೆ. ನಾವು ಮಿಲಿಮೀಟರ್ನಿಂದ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಇಲ್ಲಿ 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಆದ್ದರಿಂದ ಸೆಂಟಿಮೀಟರ್ಗೆ ಪರಿವರ್ತಿಸುವಂತಹ ಸಮಯದಲ್ಲಿ ನಾವು 10ರಿಂದ ಭಾಗಿಸಬೇಕಾಗುತ್ತದೆ. ಕೊಟ್ಟಿರುವಂತಹ ಸಂಖ್ಯೆಗಳಿಂದ 10ರಿಂದ ಭಾಗಿಸಬೇಕು. ಆದ್ದರಿಂದ ಇಲ್ಲಿ ನೋಡಿ 12 ಮಿಲಿಮೀಟರನ್ನು 1.2 ಸೆಂಟಿಮೀಟರ್ ಎಂದು ಹೇಗೆ ಕೊಟ್ಟಿದ್ದಾರೆ ಎಂದು ನಾವು ತೋರಿಸಿದ್ದೇವೆ. 12ಅನ್ನು ನಾವು 10ರಿಂದ ಭಾಗಿಸಿದಾಗ ಇಲ್ಲಿ 10 ದಶಮಾಂಶ ರೂಪದಲ್ಲಿ ಬರೆದಾಗ ಇದನ್ನು 1.2 ಎಂದು ನಾವು ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು 10ರಿಂದ ಭಾಗಿಸಬೇಕು. ಎರಡನೇ ಸಂಖ್ಯೆಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ. 56 ಮಿಲಿಮೀಟರ್ ಎಂದರೆ 5.6 ಸೆಂಟಿಮೀಟರ್ ಆಗಿದೆ. ಇಲ್ಲಿ ನೀವು ಗಮನಿಸಿ 12 ಮಿಲಿಮೀಟರ್ ಎಂದರೆ 1.2 ಒಂದು ಸಂಖ್ಯೆಯ ನಂತರ ಒಂದು ಬಿಂದು ಇದೆ. 56 ಮಿಲಿಮೀಟರ್ ಎಂದರೆ 5.6 ಇಲ್ಲೂ ಕೂಡ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ನೋಡಿ 70 ಮಿಲಿಮೀಟರ್ ಎಂದರೆ ಇಲ್ಲಿ
ಸೊನ್ನೆಯ ನಂತರ ಒಂದು ನಾವು ಬಿಂದುವನ್ನು ಕೊಟ್ಟಾಗ ಇದು 7 ಮಾತ್ರವಾಗುತ್ತದೆ. ಆದ್ದರಿಂದ 7 ಸೆಂಟಿಮೀಟರ್. ಈಗ ಇಲ್ಲಿ 0.9 ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸುವಾಗ, ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸುವಾಗ ನಾವು 10ರಿಂದ ಗುಣಿಸಬೇಕಾಗುತ್ತದೆ. ನೋಡಿ, 0.9 ಗುಣಿಸು 10. ಇಲ್ಲಿ 0 0 0 ಗುಣಿಸು 9 0, 0 ಗುಣಿಸು 0 0 ಬಂದಿದೆ. 1 ಗುಣಿಸು 9 9, 1 ಗುಣಿಸು 0 0, ಹೀಗೆ ಇರಲಿ. ಇಲ್ಲಿ 0 9 0 ಬಂದಿದೆ. ಒಂದು ಸಂಖ್ಯೆಯ ನಂತರ ಒಂದು ಬಿಂದು ಇದೆ, ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇರಿಸಿದಾಗ ಇಲ್ಲಿ 9.0. ಇಲ್ಲಿ ನೋಡಿ 9.0, ಒಂದು ಸಂಖ್ಯೆಯ ನಂತರ ನಾವು ಒಂದು ಬಿಂದುವನ್ನು ಇಟ್ಟಿದ್ದೇವೆ. 9.0 ಎಂದರೆ 9 ಮಿಲಿಮೀಟರ್. ಈಗ ಇಲ್ಲಿ 134 ಮಿಲಿಮೀಟರ್ ಈಕ್ವಲ್ಸ್ ಟು, ಈಗ ನಾವು ಮಿಲಿಮೀಟರ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇರಿಸಿದರೆ ಆಯಿತು. 13.4 ಸೆಂಟಿಮೀಟರ್ ಆಗಿದೆ. ಈಗ ಇಲ್ಲಿ 203.6, 203.6 ನಾವು ಇಲ್ಲಿ ಪರಿವರ್ತಿಸುವಾಗ, ಅಂದರೆ ಮಿಲಿಮೀಟರ್ಗೆ ಪರಿವರ್ತಿಸುವಾಗ ಗುಣಿಸಬೇಕಾಗುತ್ತದೆ. ಗುಣಿಸುವ ಬದಲಾಗಿ ನಾವು ಇನ್ನೊಂದು ಸುಲಭ ವಿಧಾನವನ್ನು ನೋಡೋಣ. ಇಲ್ಲಿ 203.6, ಇಲ್ಲಿ ಬಿಂದುವನ್ನು ನಾವು ತೆಗೆದಾಗ 2036 ಬರುತ್ತದೆ. ಅಂದರೆ ಇಲ್ಲಿ 2036 ಮಿಲಿಮೀಟರ್ಗಳು, ಇದು ಉತ್ತರ. ಇಲ್ಲೂ ಕೂಡ ನೀವು ಅದೇ ರೀತಿ ಮಾಡಬಹುದು. ಅಂದರೆ 0.9 ಸೆಂಟಿಮೀಟರನ್ನು ನೀವು ಮಿಲಿಮೀಟರ್ಗೆ ಪರಿವರ್ತಿಸುವಾಗ ಇಲ್ಲಿ ಈ ಬಿಂದುವನ್ನು ತೆಗೆದಾಗ 0.9 ಬಿಂದು ತೆಗೆದಾಗ 0.9 ಆಗುತ್ತದೆ. ಆದ್ದರಿಂದ 9 ಮಿಲಿಮೀಟರ್ ಎಂದು ಇಲ್ಲಿ ಡೈರೆಕ್ಟ್ ಆಗಿ ಕೂಡ ನೀವು ಬರೆಯಬಹುದಾಗಿದೆ. ಮುಂದಿನ ಉದಾಹರಣೆಯು ಎಷ್ಟು ಚಿಕ್ಕದಾಗಿದೆ ಎಂಬುದನ್ನು ತೋರಿಸುತ್ತದೆ. ಪ್ರತಿಯೊಂದರ ಅಳತೆಯನ್ನು ಅಂದಾಜು ಮಾಡಲು ಪ್ರಯತ್ನಿಸಿ. ಇಲ್ಲಿ ಪೆನ್ನಿನ ಅಳತೆಯನ್ನು ಅಥವಾ ಪೆನ್ನಿನ ನಿಬ್ಬಿನ ಅಳತೆಯನ್ನು ಕೊಡಲಾಗಿದೆ. 0.5 ಮಿಲಿಮೀಟರ್, 1 ಮಿಲಿಮೀಟರ್ ಮತ್ತು 1.5 ಮಿಲಿಮೀಟರ್. ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ. 3 ನೀಲಿ ಪಟ್ಟಿಗಳು ಪೆನ್ ಗೆರೆಗಳ ಗಾತ್ರ, ಅಂದರೆ ಒಂದೊಂದು ಪೆನ್ನ ಗಾತ್ರವಾಗಿದೆ. ಸೂಕ್ಷ್ಮ ಗೆರೆ, ಮಧ್ಯಮ ಗೆರೆ ಮತ್ತು ದಪ್ಪ ಗೆರೆಗಳು, ಇವುಗಳು ಇಲ್ಲಿ ಸೂಕ್ಷ್ಮ ಗೆರೆ ಮತ್ತು ಮಧ್ಯಮ ಗೆರೆ, ದಪ್ಪ ಗೆರೆಗಳನ್ನು ಸೂಚಿಸುತ್ತವೆ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ, ನೀವು ಓದಿಕೊಳ್ಳಬಹುದು. ಮಾನವನ ಕೂದಲು, ವೃತ್ತಪತ್ರಿಕೆಯ ದಪ್ಪ, ಸಾಸಿವೆ ಕಾಳು, ಈ ರೀತಿಯಾಗಿ ಇವುಗಳ ದಪ್ಪಗಳನ್ನು ಕೊಟ್ಟಿದ್ದಾರೆ, ಓದಿಕೊಳ್ಳಿ. ಈಗ ಇಲ್ಲಿ ಪ್ರಶ್ನೆ ನೋಡಿ. ಎ ಪ್ರಶ್ನೆ, 10 ಸೆಂಟಿಮೀಟರ್, ಬಿ 15 ಸೆಂಟಿಮೀಟರ್ ಎಂದರೆ ಎಷ್ಟು ಮೀಟರ್? ಈಗ ನಾವು ಸೆಂಟಿಮೀಟರ್ನ ಮೀಟರ್ಗೆ ಪರಿವರ್ತಿಸಬೇಕು. ಮೀಟರ್ಗೆ ಪರಿವರ್ತಿಸುವಾಗ ನಾವು 1 ಮೀಟರ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಆದ್ದರಿಂದ ಮೀಟರ್ಗೆ ಪರಿವರ್ತಿಸುವಂತಹ ಸಂದರ್ಭದಲ್ಲಿ ನಾವು ಸಂಖ್ಯೆಗಳನ್ನು 100ರಿಂದ ಭಾಗಿಸಬೇಕಾಗುತ್ತದೆ. ಈಗ ನೋಡಿ 10 ಸೆಂಟಿಮೀಟರ್, 10 ಸೆಂಟಿಮೀಟರ್ ಎಂದರೆ 10ನೇಯ 1 ಎಂದು ಇಲ್ಲಿ ಬರೆದಿದ್ದಾರೆ. 10 ಸೆಂಟಿಮೀಟರ್ 10 ಡಿವೈಡೆಡ್ ಬೈ 100 ಎಂದು ನಾವು ತೆಗೆದುಕೊಂಡಾಗ ಇಲ್ಲಿ 10 1 10 10 10 100 ಆಗುತ್ತದೆ. ಆದ್ದರಿಂದ 1/10 ಮೀಟರ್ ಆಗಿದೆ. 1/10 ಮೀಟರನ್ನು ನಾವು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ 0.1 ಮೀಟರ್ ಬರುತ್ತದೆ. ನೋಡಿ ಇಲ್ಲಿ. ನಂತರ 15 ಸೆಂಟಿಮೀಟರ್ ಎಂದರೆ 15 ಡಿವೈಡೆಡ್ ಬೈ 100 ಎಂದು ತೆಗೆದುಕೊಳ್ಳಬೇಕು. 15 ಡಿವೈಡೆಡ್ ಬೈ 100ನ್ನು ನಾವು ಇಲ್ಲಿ 10 + 5 ಎಂದು ತೆಗೆದುಕೊಳ್ಳೋಣ. 10 ಡಿವೈಡೆಡ್ ಬೈ 100 ಮೀಟರ್ ಪ್ಲಸ್ 5 ಡಿವೈಡೆಡ್ ಬೈ 100 ಮೀಟರ್. ಇಲ್ಲಿ 10 1 10 10 10 100, ಆದ್ದರಿಂದ 1/10 ಆಗಿದೆ. ಪ್ಲಸ್ 5/100, ಇದು ಹಾಗೇ ಇರಲಿ. ಈಗ 10ನೇಯ 1ರ ಜಾಗದಲ್ಲಿ 1 ಇದೆ, ಅಂದರೆ ಬಿಡಿ ಜಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 0. ಬಿಂದು 10ನೇ 1ರ ಜಾಗದಲ್ಲಿ 1 ಇದೆ ಮತ್ತು 100ನೇ 1ರ ಜಾಗದಲ್ಲಿ 100ನೇಯ 5, ಅಂದರೆ 100ನೇ 1ರ ಜಾಗದಲ್ಲಿ 5 ಇದೆ. ಆದ್ದರಿಂದ ಬಿಂದುವಿನ ಪಕ್ಕದಲ್ಲಿ 10ನೇ 1ರ ಜಾಗದಲ್ಲಿ 1 ಮತ್ತು ಬಿಂದುವಿನ 10ನೇ 1ರ ಪಕ್ಕ 100ನೇ 1ರ ಜಾಗವಿರುತ್ತದೆ, ಅದು 100ನೇಯ 5, ಅಂದರೆ 5 ಎಂದು ನೀವು ಬರೆಯಬೇಕು. 0.15 ಮೀಟರ್ ಆಗಿದೆ. ಮುಂದಿನ ಪ್ರಶ್ನೆ, ಮುಂದಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಸೆಂಟಿಮೀಟರ್ ಟು ಮೀಟರ್, ಇಲ್ಲಿ ನಾವು ಸೆಂಟಿಮೀಟರಿಂದ ಮೀಟರ್ಗೆ ಸಂಖ್ಯೆಗಳನ್ನು ಬದಲಾಯಿಸಿ ಬರೆಯಬೇಕು. 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಬಿಡಿಸೋಣ. ಇಲ್ಲಿ ನೋಡಿ, ಈಗ 10 ಸೆಂಟಿಮೀಟರನ್ನು ನಾವು ತೆಗೆದುಕೊಳ್ಳೋಣ. 10 ಸೆಂಟಿಮೀಟರ್ ಈಕ್ವಲ್ಸ್ ಟು, ಈಗ ಇಲ್ಲಿ 1 ಮೀಟರ್ಗೆ 100 ಸೆಂಟಿಮೀಟರ್ ಎಂದು ನಾವು ಕಲಿತಿದ್ದೇವೆ. 1 ಮೀಟರ್ಗೆ 100 ಸೆಂಟಿಮೀಟರ್ಗಳು. ಈಗ ನಾವು 100ರಿಂದ ಭಾಗಿಸಬೇಕು. ಆದ್ದರಿಂದ 10 ಡಿವೈಡೆಡ್ ಬೈ 100 ಎಂದು ತೆಗೆದುಕೊಳ್ಳಿ. ಈಗ 10 1 10 10 10 100, 1/10 ಬರೆದಿದ್ದೇವೆ. 1/10 ಈಕ್ವಲ್ಸ್ ಟು ದಶಮಾಂಶ ರೂಪದಲ್ಲಿ ಬರೆದಾಗ 0.1 ಮೀಟರ್ ಆಗಿದೆ. 10ನೇಯ 1 ಎಂದರೆ 0.1 ಮೀಟರ್. 10 ಸೆಂಟಿಮೀಟರ್ ಎಂದರೆ 0.1 ಮೀಟರ್. ನಂತರ 15
ಸೆಂಟಿಮೀಟರ್ ಎಂದರೆ ಪುನಃ ನಾವು ಇದೇ ರೀತಿಯಾಗಿ ಬರೆಯೋಣ. 15/100 ಆಗಿದೆ. ಇಲ್ಲಿ ಛೇದ ಹೊಡೆಯಲು ಬರುವುದಿಲ್ಲ. ಆದ್ದರಿಂದ ನಾವು ಡೈರೆಕ್ಟಾಗಿ ದಶಮಾಂಶ ರೂಪದಲ್ಲಿ ಬರೆಯಬೇಕು. 100ನೇ 15 ದಶಮಾಂಶ ರೂಪದಲ್ಲಿ ಬರೆದಾಗ 0.15 ಆಗುತ್ತದೆ. ಇಲ್ಲಿ ಇನ್ನೊಮ್ಮೆ ನೋಡಿ, 15/100 ನಾವು 10/100 ಎಂದು ಕೂಡ ಬರೆಯಬಹುದು. ಈ ಉತ್ತರವನ್ನು ನಾವು ಇನ್ನೊಂದು ರೀತಿಯಲ್ಲಿ ತೋರಿಸಿದ್ದೇವೆ. 15/100 ಎಂದರೆ ನಾವು 10 + 5, 15 10 + 5 ಎಂದು ವಿಭಾಗಿಸಿದಾಗ 10/100 5/100 ಆಗುತ್ತದೆ. ಇಲ್ಲಿ 10 1 10, 10 10 100, 1/10 ಆಯಿತು. 5/100 ಹಾಗೆ ಇರಲಿ. ಈಗ 10ನೇ 1ರ ಜಾಗದಲ್ಲಿ 1 ಇರಿಸಬೇಕು. 100ನೇ 1ರ ಜಾಗದಲ್ಲಿ 5. ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ಆದ್ದರಿಂದ 10ನೇ 1ರ ಜಾಗದಲ್ಲಿ 1 ಮತ್ತು 100ನೇ 1ರ ಜಾಗದಲ್ಲಿ 5. 0.15. ನೀವು ಈ ವಿಧಾನ ಅಥವಾ ಈ ವಿಧಾನ, ಎರಡು ವಿಧಾನದಲ್ಲಿ ಯಾವ ವಿಧಾನಗಳನ್ನು ಬೇಕಾದರೂ ಇಲ್ಲಿ ಬಳಸಬಹುದಾಗಿದೆ. 1 ಮೀಟರ್ಗೆ ಎಷ್ಟು ಮಿಲಿಮೀಟರ್ ಎಂದು ಕೇಳುತ್ತಿದ್ದಾರೆ. 1 ಮಿಲಿಮೀಟರ್ಗೆ 1001 ಮೀಟರ್ ಎಂದು ನಾವು ಬರೆಯಬಹುದೇ? ಇಲ್ಲಿ ನೋಡಿ, 1 ಮಿಲಿಮೀಟರ್ ಅಥವಾ 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್ಗಳು ಮತ್ತು 1 ಮೀಟರ್ಗೆ 100 ಸೆಂಟಿಮೀಟರ್. ಅಂದರೆ 10 ಮತ್ತು 100 ನಾವು ಗುಣಿಸಬೇಕು. 10 × 100 ಎಂದರೆ 1000ವಾಗುತ್ತದೆ. ಆದ್ದರಿಂದ ನಾವು 1000ನೇ 1 ಮೀಟರ್ ಎಂದು ಬರೆಯಬಹುದಾಗಿದೆ. ಇಲ್ಲಿ ನೋಡಿ, ಪ್ರಕೃತಿಯಲ್ಲಿನ ಸಣ್ಣ ವಸ್ತುಗಳ ಬಗ್ಗೆ ಇನ್ನೂ ಕೆಲವು ಆಸಕ್ತಿದಾಯಕ ಅಂಶಗಳಿವೆ. ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಿದ್ದಾರೆ. ಇವುಗಳ ಉದ್ದ ಮತ್ತು ಅಗಲಗಳನ್ನು ಇಲ್ಲಿ ಕೆಳಗಡೆ ಕೊಡಲಾಗಿದೆ. ಹಮ್ಮಿಂಗ್ ಹಕ್ಕಿಯ ಮೊಟ್ಟೆ ಸಾಮಾನ್ಯವಾಗಿ 1.3 ಸೆಂಟಿಮೀಟರ್ ಉದ್ದ ಮತ್ತು 0.9 ಸೆಂಟಿಮೀಟರ್ ಅಗಲವಿರುತ್ತದೆ. ಇಲ್ಲಿ ನೀವು ಈ ಅಂಶಗಳನ್ನು ಓದಿಕೊಳ್ಳಿ. ಅಂಶದ ನಂತರ ನೀವು ನೋಡಬಹುದು, ತೂಕದ ಪರಿವರ್ತನೆಯನ್ನು ಕೊಟ್ಟಿದ್ದಾರೆ. ಕಿಲೋಗ್ರಾಮ್ಗಳನ್ನು ಇಲ್ಲಿ ಕಿಲೋಗ್ರಾಮ್, 1 ಕಿಲೋಗ್ರಾಮ್ = 1000 ಗ್ರಾಮ್ ಎಂದು ನಾವು ಕಲಿತಿದ್ದೇವೆ. ಇಲ್ಲಿ ಕೆಳಗಡೆ ನೋಡಿ, 1 ಗ್ರಾಮ್ = 1000ನೇ 1 kg ಎಂದು ನಾವು ಬರೆಯಬಹುದು. ಅಂದರೆ 1 ಗ್ರಾಮ್ ಎಂದರೆ 1000ನೇ 1 ಭಾಗವಾಗುತ್ತದೆ. 1000ನೇ 1 kg ಎಂದರೆ ಇಲ್ಲಿ ನೋಡಿ, ನಾವು ದಶಮಾಂಶ ರೂಪದಲ್ಲಿ 0.001 kg ಎಂದು ಬರೆಯುತ್ತೇವೆ. ಮುಂದಿನ ಪ್ರಶ್ನೆ, 5 ಗ್ರಾಮ್ ಎಂದರೆ ಎಷ್ಟು ಕಿಲೋಗ್ರಾಮ್ಗಳು? 5 ಗ್ರಾಮನ್ನು ನಾವು 1000ನೇ 5 ಅಂದರೆ 1 ಕಿಲೋಗ್ರಾಮ್ಗೆ 1000 ಗ್ರಾಮ್ ಆಗಿದೆ. ಆದ್ದರಿಂದ ನಾವು ಗ್ರಾಮ್ನಿಂದ ಕೆಜಿಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. 5 ಗ್ರಾಮ್ಗೆ 1000ದಿಂದ ಭಾಗಿಸಿದಾಗ ದಶಮಾಂಶ ರೂಪ 0.005 kg ಆಗುತ್ತದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 66ರಿಂದ ಪೇಜ್ ನಂಬರ್ 69ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 70ರಿಂದ ಮುಂದಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ.